ನಮಸ್ತೆ ಎಲ್ಲರಿಗೂ ಆಶಾಸ್ ಕಿಚನ್ಗೆ ಸ್ವಾಗತ. ಈಗ ನಾನು ಬಂಗುಡೆ ಫಿಶ್ ಕರಿ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ 4 ಫ್ರೆಶ್ ಆದಂತಹ ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಇದನ್ನು ಫಸ್ಟು ಕ್ಲೀನ್ ಮಾಡಿಕೊಳ್ಬೇಕು. ಕ್ಲೀನ್ ಮಾಡಿ ಆದ ನಂತರ ಇದನ್ನು ತುಂಡು ತುಂಡಾಗಿ ಮಾಡಿ ಅದಕ್ಕೆ ಉಪ್ಪನ್ನು ಹಾಕಿ ನಮ್ಮ ಮಸಾಲೆ ರೆಡಿ ಆಗುವ ತನಕ ಅದನ್ನು ಸೈಡಲ್ಲಿ ಇಟ್ಟುಕೊಳ್ಬೇಕು. ಓಕೆ, ನಾನೀಗ ಮೀನನ್ನು ಕ್ಲೀನ್ ಮಾಡಿಕೊಂಡಿದ್ದೇನೆ. ಈ ಮೀನಿನಲ್ಲಿ ಮೊಟ್ಟೆಯು ಸಹ ಇದೆ. ಈಗ ನಾನು ಉಪ್ಪನ್ನು ಹಾಕಿ ಅದನ್ನು ಸೈಡಲ್ಲಿ ಇಟ್ಕೊಳ್ತಿದ್ದೇನೆ. ಮಸಾಲೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡಿದ್ದೇನೆ. ನೋಡಿ, 6 ಉದ್ದ ಮೆಣಸು, 4 ಗಿಡ್ಡ ಮೆಣಸು, ಒಗ್ಗರಣೆ ಸೊಪ್ಪು, ಓಮ ಮತ್ತು ಸಾಸಿವೆಯನ್ನು 1/4 ಸ್ಪೂನ್ಗಿಂತ ಕಡಿಮೆ ತಗೊಳ್ಬೇಕು. 6 ಬೆಳ್ಳುಳ್ಳಿ ಎಸಳು, ಮೆಂತ್ಯ ಅರ್ಧ ಸ್ಪೂನು, ಕೊತ್ತಂಬರಿ ಬೀಜ 2 ಸ್ಪೂನು, ಅರ್ಧ ಸ್ಪೂನು ಕಾಳು ಮೆಣಸು, 1 ಸ್ಪೂನು ಜೀರಿಗೆ, ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ನೆನೆಸಿಟ್ಕೊಳ್ಬೇಕು. ನಂತರ ಈ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಹುರಿದುಕೊಳ್ಬೇಕು. 1 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. 3 ಸಣ್ಣ ಶುಂಠಿ ಪೀಸ್, ಅರ್ಧ ಸ್ಪೂನ್ ಅರಶಿನ ತಗೊಂಡಿದ್ದೇನೆ. ಇವಾಗ ನಾನು ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಹೊತ್ತು ಎಣ್ಣೆ ಬಿಸಿ ಆದ ನಂತರ ಈ ಉದ್ದ ಮೆಣಸನ್ನು ಹಾಕಿದ್ದೇನೆ. ನಂತರ 4 ಗಿಡ್ಡ ಮೆಣಸನ್ನು ಹಾಕಿದ್ದೇನೆ. ಅದು ಸ್ವಲ್ಪ ಫ್ರೈ ಆದ ನಂತರ ಕೊತ್ತಂಬರಿ ಬೀಜವನ್ನು ಹಾಕಬೇಕು. ನಂತರ ಜೀರಿಗೆಯನ್ನು ಹಾಕ್ತಿದ್ದೇನೆ. ಅದನ್ನು ಸಹ ಸ್ವಲ್ಪ ಹುರಿದುಕೊಳ್ಬೇಕು. ನಂತರ ಮೆಂತ್ಯೆಯನ್ನು ಹಾಕ್ತಿದ್ದೀನಿ. ಕರಿಮೆಣಸಿನ ಕಾಳನ್ನು ಹಾಕ್ತಿದ್ದೇನೆ. ಚೆನ್ನಾಗಿ ಫ್ರೈ ಆದ ನಂತರ ಓಮ ಮತ್ತು ಸಾಸಿವೆಯನ್ನು ಹಾಕಿಕೊಳ್ಬೇಕು. ನಂತರ ಒಗ್ಗರಣೆ ಸೊಪ್ಪನ್ನು ಹಾಕಿಕೊಳ್ಬೇಕು. ಇದು ಬೇಕಾದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಬೇಡ. 6 ಬೆಳ್ಳುಳ್ಳಿ ಎಸಳನ್ನು ಹಾಕ್ತಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದೀಗ ಎಲ್ಲ ಫ್ರೈ ಆಗಿದೆ. ಇದನ್ನು ಸೈಡಲ್ಲಿ ಎತ್ತಿಡಬೇಕು. ಅದು ತಣ್ಣಗಾದ ನಂತರ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ನೋಡಿ, ಈಗ ಇದು ತಣ್ಣಗಾಗಿದೆ. ನಾನು ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ತೆಂಗಿನಕಾಯಿ ತುರಿ ಅರ್ಧ ಗಡಿಯನ್ನು ತಗೊಂಡಿದ್ದೇನೆ. 3-4 ಶುಂಠಿ ಪೀಸು, ಅರಶಿನ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನಂತರ ಇದು ಹುರಿದಿಟ್ಟುಕೊಂಡಂತಹ ಮಸಾಲೆ ಪದಾರ್ಥ ಏನಿದೆ ಅದನ್ನು ಹಾಕಿಕೊಳ್ತಿದ್ದೇನೆ. ನಂತರ ನೆನೆಸಿಟ್ಟಂತಹ ಹುಳಿಯನ್ನು ಚೆಕ್ ಮಾಡಿ ಹಾಕ್ಕೊಳ್ಬೇಕು. ಯಾಕಂದರೆ ಅದರಲ್ಲಿ ಬೀಜವೂ ಸಹ ಇರ್ತದೆ. ನಂತರ ನೀರನ್ನು ಸೇರಿಸಿ ಸಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇದೀಗ ಗ್ರೈಂಡ್ ಮಾಡಿದ್ದೀನಿ. ಇದು ಆಗಿದೆ. ಇದನ್ನು ಈಗ ಸ್ಟವ್ ಮೇಲೆ ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಹಾಕ್ತಿದ್ದೀನಿ. ಎಷ್ಟು ನೀರು ಅಗತ್ಯವೋ ಅಷ್ಟು ಹಾಕಿ, ಜಾಸ್ತಿ ನೀರಾಗಿ ಸಾರನ್ನು ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಮಿಕ್ಸ್ ಮಾಡಿದ ನಂತರ ಮುಚ್ಚಳವನ್ನು ಮುಚ್ಚಿ ಅದು ಸರಿಯಾಗಿ ಕುದಿ ಬರಬೇಕು. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಕುದಿಬೇಕು. ನೋಡಿ ಈಗ ಕುದೀತಾ ಉಂಟು. ಈ ರೀತಿ ಕುದಿಯುವಾಗಲೇ ಒಂದೊಂದಾಗಿ ಮೀನನ್ನು ಹಾಕಿಕೊಳ್ಬೇಕು. ನೋಡಿ ಈಗ ನಾನು ಒಂದೊಂದಾಗಿ ಹಾಕ್ತಾ ಇದ್ದೇನೆ. ಈಗ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆವಾಗ ನಮ್ಮ ಬಂಗುಡೆ ಮೀನಿನ ಸಾರು ರೆಡಿ ಆಗ್ತದೆ. ನೋಡಿ ಈಗ ಇದು ರೆಡಿ ಆಯಿತು. ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.